ಹಾಯ್ ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗದಿರಿ ಅಂತ ನನಗೆ ಕೂಡ ಚೆನ್ನಾಗದಿ ನೋಡ್ರಿ. ಸಿಂಪಲ್ಲಾಗಿ ರಂಗೋಲಿ ತೆಗೆದೀನಿ, ಹೆಂಗೆ ಬಂದೈತೆ ಹೆಂಗಿಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದು ಮಾತ್ರ ಮರಿಬೇಡ್ರಿ. ಶ್ರವಣಕುಮಾರ್ನ ಎದ್ದು ನಿಂತ ನೋಡ್ರಿ. ಬನ್ನಿ, ನಾನು ಕಸ ಎಲ್ಲ ಗುಡ್ಸೀನಿ. ಯಾಕಂದ್ರೆ ಮುಂಜಾನೆ ಮಾತಾಡ್ಬೇಕಂತ ಮಾಡಿದ್ದೀನಿ ರೀ. ವಾಯ್ಸ್ ಓವರ್ ಕೊಟ್ಟು ನೋಡ್ರಿ. ಯಾಕಂದ್ರೆ ನೆಗಡಿ ಕೆಮ್ಮು ಸಿಕ್ಕಾಪಟ್ಟೆ ಐತ್ರಿ ಮುಂಜಾನೆ. ಹಿಂಗಾಗಿ ಮಾತಾಡೋಕೆ ಆಗಲಿಲ್ಲ ರೀ ನನ್ನ ಕೈಲೇ. ವಾಯ್ಸ್ ಓವರ್ ಕೊಟ್ಟೀನಿ ರೀ. ನೋಡ್ರಿ, ಇಲ್ಲ ಇನ್ನೂ ಮುಸುರಿ ಅದ ನೋಡ್ರಿ. ಇಲ್ಲಿ ನೋಡಿ, ನಾ ಮುಸುರಿ ಅದಾವೆ, ಕುಡಿಯೋಕೆ ನೀರು ತುಂಬಬೇಕು ರೀ. ಶ್ರವಣಕುಮಾರ್ ಹಾಯ್ ಮಾಡಕತ್ತಾನ. ನಮ್ಮ ಅವನ ಮಗಳು ಹೋಗ್ಬೇಕು ಬಂದಾಡ್ರಿ. ಬರೀ ಅಲ್ಲಿಗೆ ಲಾಗ್ ಬಂದ್ ಮಾಡಿ ಎಲ್ಲ ಕೆಲಸ ಮುಗಿಸ್ಕೊಂಡು ಪಡ್ಡು ಮಾಡಕತ್ತಿ ನೋಡ್ರಿ. ಇನ್ನೂ ಸ್ವಲ್ಪ ಇಟ್ಟಿತ್ತು. ಪಡ್ಡು ಮಾತ್ರ ಸ್ಮೂತಾಗಿ ಮಸ್ತ್ ಬಂದವ್ರಿ ಪಡ್ಡು. ಶ್ರಾವಣಿ ಟಿಫನ್ಗೆ ನಾ ರೊಟ್ಟಿ ಬೆಂಡೆಕಾಯಿ ಪಲ್ಯ ಮಾಡ್ಬೇಕಂತೇಳಿ ಬೆಂಡೆಕಾಯಿ ಉಟ್ಕೊಂಡಿದ್ದೀನಿ ರೀ. ಹಾಕಿದ್ರೆ ಬೇಡ ಮಮ್ಮಿ ಪಡ್ಡು ಮಾಡಿ ಇಟ್ಟೈತಲ್ಲ ಅಂತಂದ್ಲು. ನೋಡಿರ ಅದು ಸಾಲಿಂತ ಬಂದು ಮಾಡಿಕೊಟ್ರ ಅದೇ ಉಂಡ್ರ ನೀನು ಇವತ್ತು ಅದೇ ಆಗುತ್ತೆ ಅಂತ ನಾ ಮಾಡಿದ್ದೀನಿ ರೀ. ಬೇಡ ಮಮ್ಮಿ ಪಡ್ಡು ಚಟ್ನಿ ಮಾಡಂದ್ಲು. ಪಡ್ಡು ಚಟ್ನಿನೇ ಮಾಡಕತ್ತೀನಿ ನೋಡ್ರಿ, ಬುತ್ತಿಗರ ಆಗುತ್ತೆ ಅಂತೇಳಿ. ಮಕ್ಕಳು ಮುಂಜಾನೆ ಎದ್ದು ಯಾವ್ದು ಇಷ್ಟಪಡ್ತಾರೆ ಅದು ಮಾಡಿ ಕಟ್ಟೋದು ಚಲೋ ನೋಡ್ರಿ. ಯಾಕಂದ್ರೆ ನಾವು ಮಾಡ್ತೀವಿ, ಅವರೊಂದು ಬೇಡಿದ್ರಂದ್ರೆ ಎರಡು ಥರ ಮಾಡೋದೇ ಇಲ್ಲ ಅಂತೇಳಿ ಅವ್ರನ್ನ ಕೇಳಿ ಅಡುಗೆ ಮಾಡಿಬಿಡ್ಬೇಕು ರೀ. ಅವರು ಮಮ್ಮಿ ಇಲ್ಲ ಮಮ್ಮಿ ನೀವು ಏನು ಮಾಡಿರಿ ಅದನ್ನೇ ತಿಂತೀವಿ ಅಂದ್ರೆ ಓಕೆ ರೀ. ಇಲ್ಲಿಕ್ಕಂದ್ರೆ ಅದನ್ನು ಮಾಡು ಮಮ್ಮಿ ಇದು ಮಾಡು ಅಂದ್ರೆ ಜಡ ಆಗುತ್ತೆ ನೋಡ್ರಿ. ನಾ ದನಿ ಅಷ್ಟೊಂದು ಕರೆಕ್ಟಾಗಿ ಆಗಿಲ್ಲ ರೀ. ನಾನು ಸ್ವಲ್ಪ ವಾಯ್ಸ್ ಓವರ್ ಕೊಡ್ತೀನಿ ರೀ. ಮತ್ತು ಮುಂದೆ ವಿಡಿಯೋದಾಗ ಮಾತಾಡೀನಿ ರೀ. ನಾನು ವಾಯ್ಸ್ ಓವರ್ ಕೊಡೋದಂದ್ರೆ ಕಷ್ಟ ಆಗುತ್ತೆ ರೀ. ಮಾತಾಡ್ಕೊತಾನೆ ವಿಡಿಯೋ ಮಾಡ್ಬೇಕು ರೀ. ಸೂಪರ್ ಬರ್ತಾವೆ ನೋಡಿರಿ ವಿಡಿಯೋ. ಪಡ್ಡು ಹಾಕತ್ತೀನಿ ರೀ. ಇನ್ನೊಂದು ಮನೆ ಆಗುತ್ತೆ ರೀ, ಭಾಳ ಇಲ್ಲ ಪಡ್ಡು. ನೋಡಿರಿ ಇಷ್ಟು ಹಾಕಿನಿ, ಇನ್ನೂ ಎಷ್ಟು ಅದಾವೆ ಸ್ವಲ್ಪ ಸ್ನೇಹಿತರೆ. ಇವಾಗ ಜಳಕ ಆತು, ಪೂಜೆ ಮಾಡ್ಬೇಕ್ರಿ, ಬಟ್ಟೆ ಒಗಿಬೇಕು, ಎಲ್ಲ ಕೆಲಸ ಮುಗೀತ್ರಿ. ಮತ್ತು ಜಳಕ ಲೇಟ್ 11 ಆಗೈತೆ ನೋಡಿರಿ ಟೈಮ್. ಜಳಕ ಮಾಡ್ಬೇಕಂದ್ರೆ 1 ಗಂಟೆಗೆ ಲೈವ್ ಬರ್ಬೇಕು. ಬಿಟ್ಟು ಪಟ ಕೆಲಸ ಮಾಡ್ಕೊಂಡು ಮುಂಜಾನೆ ಪಡ್ಡು ಮಾಡೀನಿ ರೀ. ನೋಡಿರ್ಬೇಕು, ನಾಷ್ಟಕ್ಕೆ ಪಡ್ಡು ಮಾಡೀನಿ. ಅವಕ್ಕಿ ಪಡ್ಡು ಮಾಡಿ ಬುತ್ತಿ ಕಟ್ಟಕ್ಕೆ ಹಸೀನಿ ರೀ. ಇವಾಗ ರೊಟ್ಟಿ ಆಗ್ಬೇಕ್ರಿ. ಮಧ್ಯಾಹ್ನಕ್ಕೆ ಬೆಂಡೆಕಾಯಿ ಪಲ್ಯ ಆಗ್ಬೇಕು. ಆಕಿನೂ ಬರ್ತಾಳಲ್ರಿ. ನನಗೆ ರೊಟ್ಟಿ ಬೇಕ್ರಿ. ನನಗೆ ನಾಷ್ಟ ಬಗೆಯಲ್ಲ ನೋಡಿರಿ. ನಿನ್ನೆ ರೊಟ್ಟಿ ಯಾರ್ದು ರೊಟ್ಟಿ ಉಳ್ಳಾರ್ಕನೆ ಉಂಡಂಗಾಗಿಲ್ಲ. ಬನ್ನಿ ಸದ್ದ ಪೂಜೆ ಮಾಡ್ತೀನಿ ರೀ. ಮತ್ತು ಶ್ರಾವಣಿ ಇವತ್ತು ರಿಬ್ಬನ್ ಕಟ್ ಕಳ್ಸೀನಿ ರೀ. ಶ್ರಾವಣಿನ ವಿಡಿಯೋ ಮಾಡ್ದೆ ಆಗಲಿಲ್ಲ ರೀ, ಲೇಟಾಗಿ ಟೈಮು ಕೆಲಸ ಅಂದ್ರೆ ಹಂಗೆ ಯಾರ ಪಟಕ್ಕನ ಬಂದ್ರೆ ವಿಡಿಯೋ ಮಾಡ್ಕೊಂಡು ಆಗ್ಬಿಡಲ್ರಿ ನೋಡಿರಿ. ಮತ್ತು ಅವ್ರು ಬಟ್ಟೆ ಬಂದರು, ಅವ್ರು ಬಿಟ್ಟು ವಿಡಿಯೋ ಮಾಡಲಿ ಅಂತೇಳಿ ಮಾಡಲೇ ಇಲ್ರಿ. ನಿನ್ನೆ ವಿಡಿಯೋ ನೋಡಿರಿ, ಎಲ್ಲರೂ ನೋಡಿ ಕಮೆಂಟ್ ಹಾಕಿರಿ. ಸೂಪರ್ ಸಪೋರ್ಟ್ ಮಾಡಾಕತ್ತೀರಿ. ಇದೇ ಥರ ಸಪೋರ್ಟ್ ಮಾಡಿರಿ. ಒಂದು ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿರಿ. ಹಾಲಂತ ಬೆಲ್ ಬಟನ್ ಹೊಡೀರಿ. ಎಲ್ಲರಿಗೂ ನಿಮ್ಗೆ ನಾ ಹಾಕಿದ್ದು ನೋಟಿಫಿಕೇಷನ್ ಮೊದಲೇ ಬಂದು ತಲುಪುತ್ರಿ ನಿಮ್ಗೆ. ಯಾರಿಗೆ ಇಂಟ್ರೆಸ್ಟ್ ಇರ್ತಾ ನೋಡಿರಿ, ಸಪೋರ್ಟ್ ಮಾಡ್ರಿ ಅಂತ ಹೇಳ್ತೀನಿ ನೋಡಿ. ಬನ್ನಿ ಪೂಜೆ ಮಾಡಿ ಮತ್ತೆ ಸಿಗ್ತೀನಿ ನೋಡಿರಿ ನಿಮಗೆ. ಬಟ್ಟೆ ಬಾಂಡೇನು ಮಾಡಿದೆ, ಲೈವ್ ಮುಗಿಸಿದೆ. ಸಜ್ಜೆ ರೊಟ್ಟಿ ಇದ್ದು ರೀ, ಬೆಂಡೆಕಾಯಿ ಪಲ್ಯ ಇತ್ತು. ಇನ್ನೊಂದು ಸ್ವಲ್ಪ ಸಾರು ಮಾಡಕತ್ತೀನಿ ರೀ ಈಗ. ಯಾಕಂದ್ರೆ ಬೆಂಡೆಕಾಯಿ ಪಲ್ಯ ಸಜ್ಜೆ ರೊಟ್ಟಿ ಮಾಡಿಟ್ಟಿರ್ತೀನಿ ರೀ ಆ್ಯಕ್ಚುಲಿ. ನೋಡಿರಿ ನೈಟ್ ಬೆಂಡೆಕಾಯಿ ಪಲ್ಯ ಐತಿ, ಹಂಗೆ ಮುಚ್ಚಿಟ್ಟಿ ನೋಡಿರಿ. ನೋಡಿ ಬನ್ನಿ, ಲೈವ್ ಮುಗಿಸಿದೆ. ಮತ್ತು ಸಾಂಬಾರು ಮಾಡಕತ್ತಿದ್ದೆ, ಬಟ್ಟೆ ಹೊಲಿಬೇಕಂದೇನು ರೀ. ಇನ್ನು ಶ್ರಾವಣಿ ಬರ್ತಾಳ್ರಿ ಊಟಕ್ಕೆ. ಶೇಂಗಾ ಸಾಂಬಾರು ನೋಡಿ ಸಿಂಪಲ್ಲಾಗಿ ಮಾಡ್ತೀವಿ ರೀ. ಇದು ಶೇಂಗಾ ಇದು ರೀ ಟಮಾಟಿ ಮಿಕ್ಸಿ ಮಾಡ್ಕೊಂಡೇನು ರೀ. ಶೇಂಗಾ ಸಾಂಬಾರು ಒಂದೊಂದು ಕಡೆ ಮಾಡಲ್ಲ ಅಂತೀರಿ, ಅದಕ್ಕೆ ಸಿಂಪಲ್ ರೆಸಿಪಿ ಏನು ಶೇರ್ ಮಾಡಿಲ್ಲ ರೀ ಶೇಂಗಾ ಸಾಂಬಾರು. ಇನ್ನು ಶ್ರಾವಣಿ ಸ್ಕೂಲಿಂದ ಬರ್ತಾಳ್ರಿ. ಶ್ರವಣಕುಮಾರ್ ಹೇಳ್ತಾನ ಮುಂಜಾನೆ ರೊಟ್ಟಿ ಮಾಡ್ಬೇಕಂದ್ರೆ ಮಾಡೇ ಇಲ್ರಿ, ರೊಟ್ಟಿ ಮಾಡಿಲ್ಲ ನಾನು. ಪಡ್ಡಿದ್ದು ಅವ್ರು ಪಡ್ಡು ತಿಂದು ಹೋದ್ರಿ. ಮತ್ತು ನಾನು ಸಜ್ಜೆ ರೊಟ್ಟಿದ್ದು ಅಲ್ರಿ, ಹಿಂಗಾಗಿ ಸಜ್ಜೆ ರೊಟ್ಟಿನೇ ಊಟ ಮಾಡಿ ನೋಡಿರಿ. ನಾನು ತಂಗು ರೊಟ್ಟಿನೇ ಊಟ ಮಾಡಿ. ಶ್ರಾವಣಿ ಬರ್ತಾಳೆ ಸ್ಕೂಲಿಂದ. ಶ್ರವಣಕುಮಾರನು ನೋಡಲ್ಲಿ ಮುಕ್ಕೊಂಡ್ರಿ, ಅಲ್ಲಿ ಆಗ ಮುಕ್ಕೊಂಡ ಕರೆಂಟ್ ಹೋದು ನೋಡಿರಿ. ಅದಕ್ಕೆ ಸಾಂಬಾರು ಮಾಡಿದ್ರೆ ಅದು ಸಾಂಬಾರು ಮಾಡಿ ಒಂದು ರೊಟ್ಟಿ ಮಾಡಿ ರೊಟ್ಟಿ ಹೊಲ್ಕೊತ ಕುಂತಾರಂತ ಮಾಡಾಕತ್ತೀನಿ ನೋಡಿರಿ. ನಮ್ಮ ಹಳ್ಳಿ ಕಡೆ ಅಂದರೆ ಶೇಂಗಾ ಸಾಂಬಾರು ನನ್ನ ಮಾತ್ರ ತುಂಬ ಇಷ್ಟ ನೋಡಿರಿ. ನನ್ನ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಹಿಂಗಂತ. ಟಮಾಟೊ ಸ್ವಲ್ಪ ಕುದಿಲ್ರಿ, ಕುದ್ಮ್ಯಾಗ ಸಾರು ಮಾಡಿದ್ಮ್ಯಾಗ ಮತ್ತು ಕುದಿಲ್ರಿ. ಸಾರು ಮಾಡಿದ್ಮ್ಯಾಗ ಸಿಗ್ತೀನಿ ರೀ. ಯಾಕಂದ್ರೆ ಬಟ್ಟೆ ಕೂಡ ಓದಾಕಿನ ತೋರಿಸ್ತೀನಿ ಬರ್ರಿ. ಬಟ್ಟೆನೂ ಲೈವ್ ಅಂತ ಲೈವ್ ಬಂದು ಎಲ್ಲರೂ ಬಂದಿದ್ರು, ಸಪೋರ್ಟ್ ಮಾಡಿದ್ರು ನೋಡಿ. ಬಟ್ಟೆನೂ ಓದಾಕಿನಿ. ಸ್ವಲ್ಪ ಮರ್ದ ಶೇಂಗಾ ಹಾಕಿಟ್ಟಿ ನೋಡಿರಿ ಮ್ಯಾಗ. ಯಾಕಂದ್ರೆ ಶೇಂಗಾ ಸ್ವಲ್ಪ ನೀರು ಹೊಡೆದಿರ್ತಾರೆ, ಏನು ಮಾಡ್ತಾರೆ ಒಂದು ತಟ್ಟೆ ಬೂಸ್ ಬಂದಂಗಿದ್ದು ಬಿಸಿಲಿಗೆ ಇಟ್ಟೀನಿ ರೀ. ಚಲೋ ಇದ್ರೆ ತಿಂದ್ರಾತು, ಚಲೋ ಇದ್ರೆ ಬಿಟ್ರಾತು ಅಂತೇಳಿ. ಬನ್ನಿ ಮತ್ತೆ ರೊಟ್ಟಿ ಮಾಡಕ್ಕೆ ಸಿಗ್ತೀನಿ ರೀ ನಿಮಗೆ. ಸಂಜೆ ಕೀಸು ಹಂಗೆ ರೊಟ್ಟಿ ಮಾಡಿದ್ದೀನಿ ರೀ. ರೊಟ್ಟಿ ಮಾಡಿ ಮತ್ತು ನಿಮ್ಗೆ ಸಿಗ್ತೀನಿ ಅಂತೇಳಿ ರೊಟ್ಟಿ ಮಾಡಕ್ಕೆ ಸಿಗ್ತೀನಿ ಅಂತ ಇದ್ದೀನಿ ರೀ. ಅಲ್ಲಿ ನೋಡಿರಿ ಶ್ರಾವಣಿ ಒಂದು ಬಂದ್ಲು. ಹಂಗೆ ಬಂದು ಆಕಿ ರೇಷನ್ ಚೀಟಿ ಮಾಡ್ಸೊಂಬರಕ್ಕೆ ಹೋಲ್ದು ರೊಟ್ಟಿ ಮಾಡಕತ್ತಾಗ. ಮಮ್ಮಿ ರೇಷನ್ ಚೀಟಿ ಮಾಡಕತ್ತ ಅಂತ ಅಕ್ಕಿ ಹೋಲ್ದ್ರಿ. ಮತ್ತು ಬ್ಲೌಸ್ ಸ್ಟಿಚಿಂಗ್ ಮಾಡಕ್ಕಿದ್ದೆ. ಕರೆಂಟ್ ಹೋದು ಹೊರಗೆ ಹತ್ತುನಕ್ಕೆ ಬಂದೈತ್ರಿ. ಕರೆಂಟಿಗೆ ಹೊತ್ತಿಗೆ ಹೋಗ್ಬಿಡ್ತಾರೆ ನೋಡಿರಿ, ಏನು ಮಾಡೋದು. ಇವಾಗಾರ ಬ್ಲೌಸ್ ಸ್ಟಿಚಿಂಗ್ ಮಾಡಿ ಅಂದ್ರೆ ಆಲಿ ನೋಡಿರಿ ಏನು ಮಾಡೋಕ್ಕೂ. ಅದು ಸಿಗ್ತೀನಿ ರೀ. ಕರೆಂಟ್ ಯಾವಾಗ ಬರ್ತಾ ನೋಡ್ತೀನಿ ರೀ. ಬನ್ನಿ ನೋಡಿರಿ ಸ್ಟಾರ್ಟ್. ಶ್ರಾವಣಿ ರಬ್ಬರ್ ಮುಡುಸು ಚಾಪೀಸ್.
ನೋಡ್ರಿ ಶ್ರಾವಣಿ ಲೆಕ್ಕ ಬಿಡ್ಸಾಕತ್ತಾಳ. ಅವ್ರ ಟೀಚರ್ ಬೋರ್ಡಿ ಮೇಲೆ ಲೆಕ್ಕ ಮಾಡಕ್ಕೆ ಹಚ್ತಾರೆ. ಎಲ್ಲನೂ ಅವ್ರ ಟೀಚರ್ ಆಲ್ಮೋಸ್ಟು ಎಲ್ಲನೂ ಅವ್ರ ಕೈಲೇನ ಮಾಡ್ಸೋಕೆ ಇಷ್ಟಪಡ್ತಾರೆ. ಯಾಕಂದ್ರೆ ಹೇಳ್ತಾರೆ ಅವರು ಕಲಿಬೇಕಲ್ರಿ ಅಂತ ಹೇಳ್ತಾರೆ. ಹೀಗಾಗಿ ಅವ್ರ ಟೀಚರ್ ಭಾಳ ಒಳ್ಳೆಯವ್ರದ ನೋಡ್ರಿ. ಭಾಳ ಮಕ್ಳಿಗೆ ಅವರಿಗೆ ಕೊಡೋದು 7,000 ರೂಪಾಯಿ ಪೇಮೆಂಟ್ ಕೊಡ್ತಾರೆ. ಅವ್ರು ಕಲಿಸೋದು ಹೆಚ್ಚಾಗುತ್ತೆ ನೋಡ್ರಿ. ರೊಕ್ಕಕ್ಕೆ ಬೆಲೆ ಕಟ್ಟೋದಕ್ಕಿಂತ ಅವ್ರಿಗೆ ಮಕ್ಳಿಗೆ ಏನು ಕಲಿಸ್ತಾರೆ ಅನ್ನೋದು ಟೀಚರ್ಗಳ ಮೇಲೆ ಡಿಪೆಂಡ್ ಆಗುತ್ತೆ ನೋಡ್ರಿ. ಅದು ಮಾತ್ರ ಭಾಳ ಖುಷಿ ಆಯ್ತು ನನಗೆ. ಟೀಚರ್ ನಮ್ಗೆ ಈಟೇ ಪೇಮೆಂಟ್ ಕೊಡ್ತಾರೆ, ಈಟೇ ಕಲಿಸ್ಬೇಕು ಅನ್ನಲ್ರಿ ಅವರು. ಚಲೋ ಅದಾರಿ, ಎಲ್ಲರಿಗೂ ಕೂಡ ಹೆಲ್ಪ್ ಮಾಡ್ತಾರೆ, ಎಲ್ಲರಿಗೂ ಕೂಡ ಸಹಾಯ ಮಾಡ್ತಾರೆ. ಮತ್ತು ಮಕ್ಳಿಗೂ ಚಲೋ ಪಾಠ ಹೇಳ್ಕೊಡ್ತಾರೆ. ಜ್ಞಾನ ಭಾರತಿ ಸ್ಕೂಲ್ ಟೀಚರ್ ನೋಡ್ರಿ ಇವರು. ನನ್ನ ಮಾತ್ರ ಫಸ್ಟಿಗೇನ ಯಾಕಾರ ಹಚ್ಚಿನಪ್ಪ ಸ್ಕೂಲ್ಗೆ ಅನ್ನಂಗಾಗಿತ್ತು ರೀ. ಇವಾಗ ಟೀಚರ್ ಮಾತು ಕೇಳಿ ಇವ್ರು ಮಾಡೋದು ನೋಡಿ, ವರ್ಕ್ ಮಾಡೋದು ನೋಡಿ ಚಲೋ ಅನ್ಸಕತ್ತೈತೆ ನೋಡ್ರಿ. ಬನ್ನಿ ಅವ್ರು ಯಾವ ಥರ ಮಾಡ್ತಾರೆ ನೋಡ್ಕೊಂಬನ್ನಿ ನೀವು. ನಿಮಗೂ ಶೇರ್ ಮಾಡಂಗತ್ತು ಮಾಡಿ ನೋಡ್ರಿ ನಾನು. ಈ ಕಡೆ ನೋಡ್ರಿ ನನ್ನ ಕಡೆ. ವೆರಿ ಗುಡ್, ಕ್ಲಾಪ್ಸ್ ಹಾಕ್ರಿ ಎಲ್ಲರೂ. ನೋಡಿದ್ರಲ್ಲ ಅವರು ಮಕ್ಕಳ ಲೆಕ್ಕ ಹೆಂಗೆ ಬಿಡಿಸಿದ್ರಂತ. ಒಂದೇ ಬೋರ್ಡಿ ಮ್ಯಾಗ ಹೋಗಿ ಈ ಥರ ಲೆಕ್ಕ ಬಿಡಿಸ್ಬೇಕು ರೀ ಮಕ್ಳಿಗೆ. ಯಾವೇ ಟೀಚರ್ಸ್ಗಳಾಗಲಿ ಮಕ್ಕಳಿಗೆ ನಿಮ್ಗೆ ಎಷ್ಟು ಪೇಮೆಂಟ್ ಕೊಡ್ತಾರೆ ಅನ್ನೋದು ಮುಖ್ಯ ಅಲ್ರಿ. ನೀವು ಏನು ಟೀಚರ್ಗೆ ಫಸ್ಟ್ ಪಾಠ ಕಲಿಸ್ತೀರಿ ಅದೇ ಪಾಠದ ಮ್ಯಾಗನೇ ಮುಂದೆ ಮಕ್ಳು ಬೆಳಿತಾರೆ ನೋಡ್ರಿ. ಬರ್ರಿ ಮತ್ತೆ ಸಿಗ್ತೀನಿ ನಿಮ್ಗೆ. ಫ್ರೆಂಡ್ ಬೈಯಿಂದ ಇದೊಂದು ಬ್ಲೌಸು ಫುಲ್ ಸ್ಟಿಚಿಂಗ್ ಮಾಡಿ ನೋಡ್ರಿ. ತೊಳಿಟ್ಟು ನೋಡ್ರಿ ಇದೊಂದು ಬ್ಲೌಸು 200 ರೂಪಾಯಿ ನೋಡ್ರಿ. ಈ ಥರ ಹೊಲಿದ್ರೆ ನಮ್ಮ ಹಳ್ಳಿ ಒಳಗೆ ಕೇಳ್ತೀರಿ ಎಷ್ಟೋ ಮಂದಿ, ಅಕ್ಕ ಏಟ್ ತೊಗೋತೀರಿ ಬ್ಲೌಸಿಗೆ ಎಷ್ಟಿಲ್ಲ ಅಂತ ಕೇಳ್ತೀರಿ. 200 ರೂಪಾಯಿ ನೋಡ್ರಿ. ಏನಿಲ್ಲರಿ ರೌಂಡ್ಗಳು ಹಳ್ಳಿ ಲೇಸ್ ಹಚ್ಚೀನಿ ರೀ, ಕಸಿ ಹಚ್ಚೀನಿ, ತೊಳಿಟ್ಟು ನೋಡ್ರಿ 200 ರೂಪಾಯಿ. ಮತ್ತು ಇದೇ ಸಾದಾ ಲೇಸ್ ಕಸಿ ಹಚ್ಚಿ ತೊಳಿಟ್ಟಿದ್ನಿ ಅಂದ್ರೆ 150 ರೀ. ಇಲ್ಲಿಕಂದ್ರೆ ಏನೂ ಇಟ್ಟಿಲ್ಲ ತೊಳಿಟ್ಟಿದ್ನಿ ಅಂದ್ರೆ 120 ತೊಗೋತೀನಿ ರೀ. ಹಾಫ್ ತೊಳಿಟ್ರೆ ರೊಕ್ಕ ಆಟೇ ರೀ. ಲೇಸಿನ ಮ್ಯಾಗ ಡಿಪೆಂಡ್ ಆಗುತ್ತೆ ನೋಡ್ರಿ. ರೇಷನ್ ಚೀಟಿ ಒಂದು ಮಾಡಿದ್ರಿ. ಮತ್ತು ರೇಷನ್ ಚೀಟಿ ಮಾಡಿದ್ರು ಮಾಡ್ಸೋಬಂದ್ಲು ಶ್ರಾವಣಿ. ಹೋಗಿ ನಾನು ಹೋಗಿದ್ದೆ, ಅಕ್ಕಿನೇ ಬಂದ್ಲು. ಮತ್ತು ಅಕ್ಕಿ ಅಕ್ಕಿ ಮ್ಯಾಗ ಬಿಟ್ಟು ಬಂದ್ರಿ. ಕಂಡಪಟ್ಟಿ ಗದ್ಲು ಇವತ್ತು ಬಂದಾರಲ್ರಿ. ಶ್ರಾವಣಿ ಊಟ ಮಾಡಕತ್ತಾಳ, ನಾನು ಕೂಡ ಊಟ ಮಾಡ್ಬೇಕು ರೀ. ಊಟ ಮಾಡಿ ಶ್ರಾವಣಿ ಊಟ ಮಾಡಿ. ಮಧ್ಯಾಹ್ನ ರೊಟ್ಟಿ ಮಾಡೀನಿ ರೀ ಊಟಕ್ಕೆ. ರೊಟ್ಟಿದವ್ರಿ ಶೇಂಗಾ ಸಾರು ಐತಿ, ಬೆಂಡೆಕಾಯಿ ಪಲ್ಯ ಐತ್ರಿ. ಮಧ್ಯಾಹ್ನ ಮಾಡಿದ್ದೀನಿ ರೀ, ನಿಮ್ಗೆ ತೋರ್ಸೋದಾಗಲಿ ನೋಡ್ರಿ. ರೊಟ್ಟಿ ಎಷ್ಟು ಬೇಕು ಅಷ್ಟೇ ಮಾಡ್ಕೊಂಬಿಡ್ತೀನಿ ರೀ. ಭಾಳ ಉಣ್ಣೋರಿಲ್ಲ, ಅವರು ಉಂಡಾರ. ನಾವು ಉಳಿತ ನೋಡ್ರಿ ರೊಟ್ಟಿ ಅನ್ನ ಮಾಡಿ ನೋಡ್ರಿ. ಮುಂಜಾನೆ ಮಾಡಿದ್ದು ಇಷ್ಟಿನ ಬೆಂಡೆಕಾಯಿ ಪಲ್ಯ ಐತ್ರಿ. ಮತ್ತು ಶೇಂಗಾ ಸಾಂಬಾರು ಮಾಡೀನಿ ರೀ. ಶೇಂಗಾ ಸಾಂಬಾರು ಮಾಡ್ತೀರಕ್ಕ ಅಂತ ಕೇಳ್ತೀರಿ, ಮಾಡ್ತೀವಿ ರೀ ನಾವು. ಮಸ್ತ್ ಆಗುತ್ತೆ ನೋಡಿರಿ ಶೇಂಗಾ ಸಾಂಬಾರು. ಮತ್ತೆ ಊಟ ಮಾಡಿ ಸಿಗ್ತೀನಿ ರೀ. ಟೈಮ್ 9:15 ಐತಿ. ಊಟ ಮಾಡಿ ಸಿಗ್ತೀನಿ ನೋಡಿರಿ ನಿಮಗೆ. ಒಂದು ವಿಷಯ ಹೇಳ್ಬೇಕು ರೀ ನಿಮ್ಮ ಮುಂದೆ. ಏನೋ ಟೈಲರಿಂಗ್ ಕೆಲಸ ಮಾಡೋರಿಗೆ ಯಂತ್ರ ಫ್ರೀ ಬಿಟ್ಟಾರಂತ ನೋಡಿರಿ. ಇವಾಗ ಇದೊಂದು ತಿಂಗಳು ಐತಿ ಅಂತ ನೋಡಿರಿ. ನಾನು ಇವಾಗ ಹೇಳಿದ್ರಿ ಹಂಗೆ ಇಲ್ಲಿ ಒಳ್ಳೆ ಸುದ್ದಿ ಬಂದೈತಿ. ನೋಡೋಣ ರೀ ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಕೊಡ್ತೀನಿ ರೀ. ಊಟ ಮಾಡ್ತೀನಿ, ಊಟ ಮಾಡಿ ಸಿಗ್ತೀನಿ ರೀ ನಿಮ್ಗೆ. ನೋಡಿ ಸ್ನೇಹಿತರೆ, ಊಟನೂ ಆಯ್ತು. ಟೈಮ್ ಬಂದು 10 ನಿಮಿಷ ಆಗೈತೆ ನೋಡಿರಿ. ಇವಾಗ ಊಟ ಮಾಡ್ಬೇಕಂದ್ರೆ ಅವ್ರು ಊಟ ಮಾಡಿ ಶ್ರಾವಣಿ ಮುಕ್ಕೊಂತ ನೋಡ್ರಿ. ಶ್ರಾವಣ್ ಕುಮಾರ್ ಇನ್ನೂ ಎದ್ದಾನ್ರಿ. ನನ್ನ ಮುಕ್ಕೊಳ್ತಾನೆ ಮುಕ್ಕೊಂಡ ನೋಡ್ರಿ ಶ್ರಾವಣ್ ಕುಮಾರ. ನನ್ನ ಶ್ರಾವಣ್ ಕುಮಾರ್ದಂತ ಖುಷಿ ನೋಡ್ರಿ. ನಾ ಅವಾಗ ಮುಕ್ಕೊಂದಿ ಅಂದ್ರೆ ಅವಾಗ ಮುಕ್ಕೋತಾನೆ ರೀ. ಅಲ್ಲಿ ತನಕ ಹೇಳ್ತಾನಲ್ಲ ನನ್ನ ಜೋಡಿ ಹಾತಾನೆ ರೀ ಶ್ರಾವಣಿ. ಜಲ್ದಿ ಉಂಡು ಮುಕ್ಕೊಂಬಿಡ್ತಾವ್ರಿ. ನಾನು ಯಂತ್ರ ಬಗ್ಗೆ ಹೇಳಿದ್ನಲ್ರಿ, ಫ್ರೀ ಯಂತ್ರ ಕೊಡಕತ್ತಾರಂತ ನೋಡಿರಿ. ಅರ್ಜಿ ಬಿಟ್ಟಾರಂತ. ನನಗೂ ಕೂಡ ಟೈಲರಿಂಗ್ ಕೆಲಸ ಮಾಡ್ತೀನಲ್ಲ ಇಲ್ಲಿ ಅನ್ನಕತ್ತಾರಿ ಪಂಚಾಯತಿ ಒಳಗೆ. ಹಾಕ್ತಿರನ ಹಾಕ್ರಿ, ಟೈಲರಿಂಗ್ ಮಾಡೋರಿಗೆ ಫ್ರೀ ಯಂತ್ರ ಕೊಡ್ತಾರೆ ಅಂತ ಅನ್ನಕತ್ರಿ. ನಾನು ನೋಡಿ ಇವತ್ತು ಕೇಳೀನಿ ರೀ, ನಿಮ್ಮ ಕೂಡ ಶೇರ್ ಮಾಡಿದ್ರಾತು ಅಂತೇಳಿ ಮಾಡಾಕತ್ತೀನಿ ನೋಡಿರಿ. ಫ್ರೀ ಯಾರಾದರೂ ಟೈಲರಿಂಗ್ ಕೆಲಸ ಮಾಡೋರಿದ್ರೆ ಟೈಲರಿಂಗ್ ಕೆಲಸ ಮಾಡ್ತೀವಿ ರೀ ನಾವು ಅಂತಂದ್ರೆ ಅವರು ಒಂದು ಬ್ಲೌಸು ಕಟಿಂಗ್ ಮಾಡಿ ಇದು ಮಾಡ್ತಾರಂತ್ರಿ. ಕಟಿಂಗ್ ಮಾಡಿಸ್ಕೊಂಡು ಹೆಂಗೆ ತೊಗೊಂಡು ಎಲ್ಲ ಕೇಳ್ತಾರಂತ್ರಿ ಅವರು. ಟ್ರೈನಿಂಗ್ ತೊಗೊಂಕೇರಿ ಮತ್ತೇನೋ ಅರ್ಜಿ ಕೊಡಬೇಕು ಅಂತೇಳಿ ಅನ್ನಕತ್ತಿದ್ರಿ ಇಲ್ಲಿ ಹಳ್ಳಿ ಕಡೆ. ನಮಗೂ ಅಷ್ಟೊಂದು ಗೊತ್ತಿಲ್ಲ ರೀ ಮಾಹಿತಿ. ಬ್ಲೌಸು ಅಳತೆ ತೊಗೊಂಡು ಕಟಿಂಗ್ ಮಾಡೋದು ಹೆಂಗೆ ಅಂತೇಳಿ ಒಂದು ವಿಡಿಯೋ ಮಾಡ್ಕೊಂಡು ಅದು ಏನೋ ಮ್ಯಾಗ ಕಳಿಸ್ತೀವಿ ರೀ ಹಿಂಗ್ರಿ ಅಂತೇಳಿದ್ರಿ. ಒಟ್ಟಲ್ಲಿ ಟೋಟಲಿ ಒಂದು 15,000 ಕರೆಂಟಿ ಮಿಷನ್ ಫ್ರೀ ಬರ್ತಂತ ನೋಡಿರಿ. ಅದ್ರ ಬಗ್ಗೆನೇ ಹೇಳ್ಬೇಕಂತೇಳಿ ನನಗೆ ಗೊತ್ತಿದ್ದದ್ದು ಹೇಳೀನಿ. ನಿಮ್ಗೆ ಏನಾರ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ರಿ. ಅವಾಗೊಮ್ಮೆ ಹಿಂಗೆ ಅಂದ್ರಿ 2,000 ರೂಪಾಯಿ ಬರ್ತಾವ್ರಿ ಟೈಲರಿಂಗ್ ಕೆಲಸ ಮಾಡೋರಿಗೆ. ಬಡಬಗ್ರಿ 2,000 ರೂಪಾಯಿ ಹಾಕ್ತಾರೆ ಅಂತಂದ್ರಿ. ಆದ್ರೆ ಅರ್ಜಿ ಪಂಚಾಯತಿ ಅಂತಲೇ ಹೇಳಿದ್ರಿ. ಪಂಚಾಯತಿ ಅಂತ ಅರ್ಜಿ ಕೊಟ್ಟಿದ್ವಿ. 2,000 ರೂಪಾಯಿ ನಮ್ಮ ಅಕೌಂಟಿಗೆ ಜಮಾ ಆಗ್ಯಾವ್ರಿ. ಅವರು ಟೈಲರಿಂಗ್ ಕೆಲಸ ಮಾಡೋರು ಅಷ್ಟೇ ಜಮಾ ಆಗ್ಯಾವ ನೋಡಿರಿ.
ಮತ್ತು ಇವಾಗ ಮತ್ತು ಸಿದ್ದರಾಮಯ್ಯ 2,000 ರೂಪಾಯಿ ಹಾಕ್ತಾನೆ ರೀ. ಇಷ್ಟು ದಿನ ಹಾಕಿದ್ದಿಲ್ಲ, ಇವಾದ್ರೆ ಹಾಕಕತ್ತಾನ. ಎರಡನೇ ಕಂತು ಬಂದಾವು ನೋಡಿರಿ, 2,000 ರೂಪಾಯಿ ಎರಡನೇ ಕಂತು ಬಂದಾವು. ಟೈಮು ಭಾಳ ಆಗೈತೆ ರೀ, 10:30 ಆಗಕ್ಕೆ ಬಂದಿರ್ಬೇಕು ಟೈಮು. ಅದು ಬ್ಲೌಸ್ ಸ್ಟಿಚಿಂಗ್ ಮಾಡ್ಬೇಕಂತ ಇಟ್ಟಿದ್ದೆ, ಆಲಿಲ್ಲ ನೋಡಿರಿ ಫ್ರೆಂಡ್ಸ. ಏನು ಮಾಡೋದು, ಕೆಲಸನೂ ಭಾಳ ಆಗುತ್ತೆ. ಚಂತಾಕು ಯೂಟ್ಯೂಬ್ ಕೆಲಸ ಮತ್ತು ವಿಡಿಯೋ ಮಾಡೋದು ಮತ್ತು ಎಡಿಟ್ ಮಾಡೋದು, ಅಪ್ಲೋಡ್ ಮಾಡೋದು, ಲೈವ್ ಮುಗಿಸೋದು ಮತ್ತು ಹಿಂಗಾಗಿ ಕೆಲಸ ಭಾಳ ಆಗುತ್ತೆ. ಮಕ್ಕಳು ಒಂದು ಸಾಲಿ ಹೋಗಿದ್ಲು. ನಾನು ಚೀಟಿ ಮಾಡ್ಸೋಕೆ ಹೋದ್ರೆ ನಮ್ಮ ಶ್ರಾವಣಿ ಹೆಲ್ಪ್ ಮಾಡ್ತಾ ನೋಡ್ರಿ. ನಾ ಚೀಟಿ ಮಾಡ್ಸೋಕೆ ಹೋದ್ರೆ ಮಮ್ಮಿ ನಾ ಬ್ಯಾಗ್ ಇಟ್ಟು ಬರ್ತೀನಿ ಪಾಳ್ಯಕ್ಕೆ ನಿಂದ್ರಿ ಮಮ್ಮಿ ಅಂತೇಳಿ ಬ್ಯಾಗ್ ಇಟ್ಟು ಊಟ ಮಾಡಿಲ್ಲ ರೀ. ಹಾಗೆ ಬಂದು ಮರ ಅಂತೂ ಮತ್ತು ಬೇರೆ ಕಳ್ಸಿದ್ದೀನಿ ನಾನೇ. ಅಲ್ಲಿ ಯಾರ ಕೈಗಾರ ಕೊಟ್ಟು ಕೇಳಿ ಬರ್ತೀನಿ ತಡಿ ನಾನೇ ಅಂತೇಳಿ ಕೊಟ್ಟು ಹೋಗೀನಿ ರೀ. ಪಾಳ್ಯಕ್ಕೆ ಹಚ್ಚಿ ಬಂದಿದ್ದೆ, ಮತ್ತು ಉಣಿಸಿ ಕಳ್ಸಿದ್ದೀನಿ ರೀ. ಚೀಟಿ ಮಾಡ್ಸ್ಕೊಂಡು ಹಾಕಿನಿ, ಹೆಬ್ಬಟ್ಟು ಕೊಟ್ಟು ಬಂದ್ರಿ. ಹೋಗಿ ಹೆಬ್ಬಟ್ಟು ಕೊಟ್ಟು ಬಂದೀನಿ ರೀ. ಅದನ್ನು ಹೆಬ್ಬಟ್ಟು ಬರ್ದಿಲ್ಲ, ಆಕಿ ಪಾಸ್ಬುಕ್ಕ ಮಾಡಿಸ್ಬೇಕಂತ್ರಿ. ಹೇಳ್ಕೊತ ಹೋದ್ರೆ ನಂದು ಭಾಳ ಐತೆ ನೋಡಿರಿ. ಪಾಸ್ಬುಕ್ಕ ಮಾಡಿಸ್ಬೇಕಂತ್ರಿ. ಅವರು ಟೀಚರ್ ಫೋನ್ ಹಚ್ಚಿದ್ರು, ನಿಮ್ಮ ಶ್ರಾವಣಿದು ಸ್ಕಾಲರ್ಶಿಪ್ ಬರ್ತಾ ಪಾಸ್ಬುಕ್ಕ ಮಾಡಿಸ್ರಂತ. ಈಗ 2ನೇ ಕ್ಲಾಸ್ ಅಲ್ರಿ, ಪಾಸ್ಬುಕ್ಕೇ ಮಾಡಿಸಿಲ್ಲ ನೋಡಿರಿ. ಅದನ್ನು 1ನೇತಿ 2ನೇತಿದ್ರು ಹೆಣ್ಮಕ್ಳಿಗೆ ಸ್ಕಾಲರ್ಶಿಪ್ ಬರ್ತಂತ್ರಿ. ಪಾಸ್ಬುಕ್ ಮಾಡಿಸೋರಿದ್ರೆ ಮಾಡಿಸ್ರಿ. ನಾ ಮಾಡಿಸಿಲ್ಲ ನೋಡಿರಿ. ಮುಂದೆ ವರ್ಷಕ್ಕೇ ಆಗುತ್ತೆ ರೀ, 20 ವರ್ಷ ಆಗಲ್ಲ. ಹಂಗೆ ಮಾಡ್ಸೋಕೆ ಹೋಗಿದ್ದೀನಿ ರೀ. ಹೆಬ್ಬಟ್ಟು ತೊಗೊಲಿಲ್ಲ ಹಾಕಿದ್ದು, ಅದು ಮಾಡ್ಸ್ಕೊಂಬಂದಿನಿ. ಈಗ ರೇಷನ್ ಚೀಟಿಗೆ ಹೆಲ್ಪ್ ಆಗೈತೆ ರೀ, ಪಾಸ್ಬುಕ್ಕಿಗೆ ಇಲ್ಲ ನೋಡಿರಿ. ಬರೀ ಈ ವಿಡಿಯೋಲ್ಲೇ ಎಂಡ್ ಮಾಡ್ತೀನಿ ರೀ. ಮತ್ತು ನಾಳೆ ವಿಡಿಯೋದ ಸಿಗ್ತೀನಿ ರೀ. ಬಾಯ್ ರೀ ಎಲ್ಲರಿಗೂ. ಸ್ವಲ್ಪ ವಿಡಿಯೋ ಮಾಡ್ಬೇಕಂತೇಳಿ ಭಾಳ ಮಾತಾಡಿದ್ದು ನೋಡಿರಿ. ಚಂತನೂ ಮಾತಾಡೋದು ಇಲ್ಲ ರೀ. ಏನು ಮಾಡೋದು, ಕೆಲಸನೇ ಕೆಲಸ. ರೊಟ್ಟಿ ಮಾಡಾಗ ವಿಡಿಯೋ ಮಾಡ್ತೀನಿ ರೀ, ಅದನ್ನು ಮಾಡೋದಲ್ಲ, ಏನು ಮಾಡೋದಲ್ಲ. ಬಾಯ್ ರೀ, ಮತ್ತು ನಾಳೆ ವಿಡಿಯೋ ಸಿಗ್ತೀನಿ. ಹಿಂಗೆ ಮಾತಾಡಕತ್ರ ಹಂಗೆ ಮಾತಾಡ್ಕೋತ ಹೋಗೋದು. ವಿಡಿಯೋ ಆಗತ್ತೆ ರೀ. ಎಲ್ಲರಿಗೂ ಬೋರ್ ಆಗತ್ತೆ ರೀ. ಬಾಯ್ ಎಲ್ಲರಿಗೂ ಗುಡ್ ನೈಟ್. ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಗುಡ್ ನೈಟ್, ಬಾಯ್.